ಎಸ್, ಈಗ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಸಹಾಯಕ ಕ್ರಿಯಾಪದಗಳ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳೋಣ. ಓಕೆನಾ? ಎಸ್, ಈಗ ನೋಡ್ರಿ, ಸಹಾಯಕ ಕ್ರಿಯಾಪದ ಡೂ, ಡಸ್, ಡಿಡ್ ಇವು ಸಹಾಯಕ ಕ್ರಿಯಾಪದಗಳು. ಒಂದೊಂದು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಡೂ ಮತ್ತೆ ಡಸ್ ಇವುಗಳನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಲ್ರಿ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಓಕೆನಾ? ಎಸ್, ಡಿಡ್ ಇದೆಯಲ್ಲ ಇದು ಪಾಸ್ಟ್ ಟೆನ್ಸ್ ಆಯ್ತು. ಓಕೆನಾ? ಡಿಡ್ ಇದೆಯಲ್ಲ ಇದೇನಾಯ್ತು? ಪಾಸ್ಟ್ ಟೆನ್ಸ್ ಆಯ್ತು. ಪಾಸ್ಟ್ ಟೆನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಓಕೆನಾ? ಈಗ ಡೂ ಇದೆಯಲ್ಲ ಇದನ್ನ ಐ, ವಿ, ಯು ಮತ್ತೆ ದೇ ಈ ಒಂದು ಸಬ್ಜೆಕ್ಟ್ಗಳ ಜೊತೆ ಡೂ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಹಾಗಾದ್ರೆ ಡಸ್ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಅಂತಂದ್ರೆ ಹಿ, ಶಿ ಮತ್ತೆ ಇಟ್ ಇವುಗಳ ಜೊತೆ ಡಸ್ ಅಂತಕ್ಕಂಥದ್ದು ಯೂಸ್ ಮಾಡ್ತೀವಿ. ಹಿ ಡಸ್ ಅಂತ ಹೇಳಿ ಹೇಳಂಗಿಲ್ಲ, ಹಿ ಡಸ್ ಅಂತ ಹೇಳಿ ಹೇಳ್ತೀವಿ, ಹಿ ಡೂ ಅಂತ ಹೇಳಿ ಹೇಳಂಗಿಲ್ಲ. ಐ ಡೂ ಅಂತ ಹೇಳಿ ಹೇಳ್ತೀವಿ, ಐ ಡಸ್ ಅಂತ ಹೇಳಿ ಹೇಳಂಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ಸೊ ಡಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ, ಶಿ, ಇಟ್ ಇವುಗಳ ಜೊತೆ ಬಳಕೆ ಮಾಡ್ತೀವಿ. ಡೂ ಅಂತಕ್ಕಂಥದ್ದು ಐ, ವಿ, ಯು ಮತ್ತೆ ದೇ ಇವುಗಳ ಜೊತೆ ಯೂಸ್ ಮಾಡ್ತೀವಿ. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಯ್ತು ಕತಿ. ಹಾಗಾದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಡಿ ಯಾವುದ್ರ ಜೊತೆ ಯೂಸ್ ಮಾಡ್ತೀವಿ ಅಂತಂದ್ರೆ ಫಾರ್ ಆಲ್ ಸಬ್ಜೆಕ್ಟ್ಸ್. ಇದು ಐ, ವಿ, ಯು, ದೇ, ಹಿ, ಶಿ, ಇಟ್ ಎಲ್ಲದರ ಜೊತೆ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಇದು ಮಾತ್ರ ಏನಾಗುತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದು ಕೆಲವೊಂದಿಷ್ಟು ಐ, ವಿ, ಯು, ದೇ ಇವುಗಳ ಜೊತೆ, ಇದು ಹಿ, ಶಿ, ಇಟ್ ಇವುಗಳ ಜೊತೆ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ನೋಡ್ರಿ, ಹ್ಯಾವ್, ಹ್ಯಾಸ್, ಹ್ಯಾಡ್. ಹ್ಯಾವ್ ಮತ್ತೆ ಹ್ಯಾಸ್ ಇವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹ್ಯಾವ್ ಮತ್ತೆ ಹ್ಯಾಡ್, ಹ್ಯಾವ್ ಮತ್ತೆ ಹ್ಯಾಸ್. ಹ್ಯಾಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಇದಷ್ಟು ನೆನಪಿಟ್ಟು. ಈಗ ಸರ್ ಹ್ಯಾವ್ ಯಾವಾಗ ಯೂಸ್ ಮಾಡ್ತೀವಿ? ಸೇಮ್ ಎಲ್ಲೆಲ್ಲಿ ನಾವು ಯಾವ್ದ್ರ ಸಬ್ಜೆಕ್ಟ್ ಜೊತೆ ಡೂ ಯೂಸ್ ಮಾಡಿದ್ವಿ ಸೇಮ್ ಐ, ವಿ, ಯು ಮತ್ತೆ ದೇ ಇವುಗಳ ಜೊತೆ ಹ್ಯಾವ್ ಯೂಸ್ ಮಾಡ್ತೀವಿ. ಹ್ಯಾಸ್ ಯಾವ್ದ್ರ ಜೊತೆ ಸರ್? ಹಿ, ಶಿ ಮತ್ತೆ ಇಟ್ ಇವುಗಳ ಜೊತೆ ನಾವೇನ್ ಮಾಡ್ತೀವಿ? ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನು ಯೂಸ್ ಮಾಡ್ತೀವಿ. ಇದು ಇಷ್ಟು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ವಿಡಿಯೋ ನೀವು ಬಹಳ ಅಚ್ಚುಕಟ್ಟಾಗಿ ನೀವು ಇದನ್ನ ನೋಡ್ಕೋಬೇಕು. ಈ ವಿಡಿಯೋವನ್ನ ಪದೇ ಆಗಿ ಈ ವಿಡಿಯೋನ ನೋಡ್ರಿ, ರಿಪೀಟೆಡ್ಲಿ ನೋಡ್ರಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ಎಲ್ಲಿ ನಾವು ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಯಾವ ಸಬ್ಜೆಕ್ಟ್ಗಳ ಜೊತೆ ನಾವು ಯೂಸ್ ಮಾಡಾಕತ್ತೀವಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆನಾ? ಎಸ್. ಇದರಲ್ಲಿ ನೀವು ಹಿಡಿತ ಸಾಧಿಸಬೇಕಾಗಿರ್ತಕ್ಕಂಥ ಇವೆಲ್ಲ ಫೌಂಡೇಶನ್ ಕ್ಲಾಸಸ್ ರೀ. ಇವು ಬಹಳ ಇಂಪಾರ್ಟೆಂಟ್ ಆಗಿ ಸಡನ್ ಆಗಿ ನಾನು ಹೋಗಿ ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ ಮಾಡ್ತೀನಿ, ಟೆನ್ಸಸ್ಗಳನ್ನು ಕಲಿತೀನಿ, ನಾನು ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ತೀನಿ. ನೋ, ಇವು ಫೌಂಡೇಶನ್ ಕ್ಲಾಸಸ್. ಈ ಬೇಸಿಕ್ ಕಾನ್ಸೆಪ್ಟ್ಸ್ಗಳು, ಈ ಕಾಮನ್ ಸೆನ್ಸ್ ನಿಮಗೆ ಬೆಳಿಬೇಕಾಗಿರ್ತದೆ. ಓಕೆನಾ? ಎಸ್. ಸೊ ಹ್ಯಾಡ್ ಇದೆಯಲ್ಲ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹಾಗಾದ್ರೆ ಹ್ಯಾಡ್ ಯಾವ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಫಾರ್ ಆಲ್ ಸಬ್ಜೆಕ್ಟ್ಸ್. ಏನ್ರಿ? ಫಾರ್ ಆಲ್ ಸಬ್ಜೆಕ್ಟ್ ಐ ಇಂದ ಹಿಡಿದು ಇಟ್ ವರೆಗೂ ಐ, ವಿ, ಯು, ದೇ, ಹಿ, ಶಿ ಮತ್ತೆ ಇಟ್ ಎಲ್ಲ ಸಬ್ಜೆಕ್ಟ್ ಜೊತೆ ಪಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ನೋಡ್ರಿ, ಇವು ಮೂರು ಹೆಲ್ಪಿಂಗ್ ವರ್ಬ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇವು ಎರಡು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಇಷ್ಟು ನೆನಪಿಟ್ಟು. ಓಕೆನಾ? ಐ ಆಮ್, ಆಮ್, ಈಸ್, ಆರ್ ಇವು ಮೂರು ಹೆಲ್ಪಿಂಗ್ ವರ್ಬ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ವಾಸ್ ಮತ್ತೆ ವೇರ್ ಇದನ್ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸರ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅನ್ನೋದಾದ್ರೆ ಇವುಗಳನ್ನು ಯಾವ ಸಬ್ಜೆಕ್ಟ್ಗಳ ಜೊತೆ ಯೂಸ್ ಮಾಡ್ತೀವಿ ಅಂತ ಆಮ್, ಐ ಜೊತೆ ಮಾತ್ರ ಯೂಸ್ ಮಾಡ್ತೀವಿ. ಇದು ನೆನಪಿಟ್ಟು. ಐ ನಾವು ನಮ್ಮ ಬಗ್ಗೆ ಹೇಳ್ತೀವಲ್ಲ ಐ ಅಂತ ಹೇಳಿ ಅವಾಗ ಮಾತ್ರ ಹೆಲ್ಪಿಂಗ್ ವರ್ಬ್ ಆಮ್ ಅಷ್ಟೇ ಬಳಸ್ತೀವಿ. ಈಸ್ ಇದೆಯಲ್ಲ ಹಿ, ಶಿ, ಇಟ್, ಹಿ, ಶಿ, ಇಟ್ ಇವುಗಳ ಜೊತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಸ್ ಯೂಸ್ ಮಾಡ್ತೀವಿ. ಈಸ್. ಆರ್ ಯಾವುದ್ರ ಜೊತೆ ಮಾಡ್ತೀವಿ? ಇದು ಬಹುವಚನ. ವಿ ನಾವು, ದೇ ಅವರು, ಯು ನೀನು ಅಥವಾ ನೀವು ಇವುಗಳ ಜೊತೆ ಇದನ್ನ ಯೂಸ್ ಮಾಡ್ತೀವಿ. ಈ ಕಾನ್ಸೆಪ್ಟ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಹೌದಾ? ಎಸ್. ವೆರಿ ನೈಸ್. ನೆಕ್ಸ್ಟ್ ನೋಡ್ರಿ, ಇವು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇವುಗಳನ್ನು ಯೂಸ್ ಮಾಡ್ತೀವಿ ಅಂದ್ರೆ ಇದನ್ನ
ಐ, ಈ, ಶಿ ಮತ್ತು ಇಟ್ ಇವುಗಳ ಜೊತೆ ಯೂಸ್ ಮಾಡ್ತೀವಿ. ವಾಸ್, ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್ ಅಂತ. ವೇರ್ ಇದು ಅಗೇನ್ ಪ್ಲೂರಲ್ ಜೊತೆ ಯೂಸ್ ಮಾಡ್ತೀವಿ. ವಿ, ಯು ಮತ್ತು ದೇ ಇವುಗಳ ಜೊತೆ ಇವುಗಳನ್ನು ಯೂಸ್ ಮಾಡ್ತೀವಿ. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇದು ಇಷ್ಟು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಮುಂದೆ ನಿಮಗೆ ಎಲ್ಲಿಯೂ ಕನ್ಫ್ಯೂಷನ್ ಆಗೋದಿಲ್ಲ. 2 ವಿಡಿಯೋಗಳು ಭಾಳ ಇಂಪಾರ್ಟೆಂಟ್ ಆಗ್ತದೆ ಈ ಸೀರೀಸಲ್ಲಿ, ಪಾರ್ಟ್ಸ್ ಆಫ್ ಸ್ಪೀಚ್ ಸೀರೀಸಲ್ಲಿ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ಸಾವಿರಾರು ಸಲ ರಿಪೀಟೆಡ್ಲಿ ನೋಡ್ರಿ. ಯಾವಾಗ ಫ್ರೀ ಇರ್ತೀರಿ ಅವಾಗ ನೋಡ್ಕೊಂಡ್ಬಿಟ್ರಿ. ಈ 2 ವಿಡಿಯೋಗಳನ್ನು ನೀವು ನೋಡ್ಕೊಂಡ್ಬಿಟ್ರೆ ನಿಮಗೆ 50% ಕೆಲಸ ತಲೆನೋವು ಹೋಗ್ಬಿಡತ್ತೆ. ಏನು? ವರ್ಬ್ಸ್ಗಳು, ಅದರ ಫಾರ್ಮ್ಸ್ಗಳು, V2 V3 ಯಾವ ಥರ ಅದು. ಜೊತೆಗೆ ಈ ವರ್ಬ್ಸ್ಗಳು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವೋ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವೋ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಿದರೆ ಯಾವ ಸಬ್ಜೆಕ್ಟ್ಗಳ ಜೊತೆ ಯೂಸ್ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಎಸ್. ಈಗ ಇವು ನೋಡ್ರಿ, ಇವುಗಳನ್ನು ಮಾಡೆಲ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಮಾಡೆಲ್ಸ್ ಅಥವಾ ಆರ್ ಮಾಡೆಲ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ ಇವುಗಳನ್ನು. ಯಾವುದು? ಇವುಗಳನ್ನು. ಓಕೆ, ಇವು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹೌದಾ? ಇವು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇವು ಯಾವ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಅಂತಾರೆ, ಇವೆಲ್ಲ ವರ್ಬ್ಸ್ಗಳು ಇವು ಮನುಷ್ಯನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಮಾಡೆಲ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಎಸ್. ಐ ವಿಲ್ ಅಂತಂದ್ರೆ ನಾನು ಮಾಡುವೇನು, ಅವನು ಮರ್ಜಿ, ಅವನು ಇಷ್ಟ. ಐ ವುಡ್, ಐ ಶಾಲ್, ಐ ಶುಡ್, ಐ ಕ್ಯಾನ್, ಐ ಕುಡ್, ಐ ಮೇ, ಐ ಮೈಟ್, ಐ ಮಸ್ಟ್. ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳನ್ನ ನೆನಪಿನಲ್ಲಿ ಇಟ್ಕೋರಿ. ನಾನು ಇವುಗಳನ್ನು ಎಲ್ಲಿ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ, ಅದನ್ನು ನಾನು ಏನು ಮಾಡ್ತೀನಿ, ಒಂದು ಸಿರೀಸನ್ನು ಸ್ಟಾರ್ಟ್ ಮಾಡ್ತೀನಿ. ಹೌದಾ? ಈ ವಿಲ್ ಯಾವಾಗ ಯೂಸ್ ಮಾಡ್ತೀವಿ, ವುಡ್ ಯಾವಾಗ ಯೂಸ್ ಮಾಡ್ತೀವಿ, ಶಾಲ್ ಯಾವಾಗ ಯೂಸ್ ಮಾಡ್ತೀವಿ, ಶುಡ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಈ ವರ್ಬ್ಸ್ಗಳನ್ನು ಮಾಡೆಲ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಎಲ್ಲಿ ನಾನೇನು ಸರ್ಕಲ್ ಹಾಕಿದ್ದೀನಲ್ಲ ಅದನ್ನು, ಇವುಗಳ ಉಪಯೋಗ ಎಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಪ್ರೇಟ್ ಆಗಿ ನಾವು ಡೀಟೇಲ್ ಆಗಿ ಆಮೇಲೆ ಡಿಸ್ಕಷನ್ ಮಾಡೋಣ. ಹೆಲ್ಪಿಂಗ್ ವರ್ಬ್ಸ್ ಕ್ಲಾಸಲ್ಲಿ ನೀವು ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೀವು ಭಾಳ ಇಂಪಾರ್ಟೆಂಟ್ ಆಗಿ ನೀವು ಸತತವಾಗಿ ಯಾವಾಗ ಫ್ರೀ ಇರ್ತೀರಿ ಆವಾಗ ಈ ಒಂದು ಕ್ಲಾಸನ್ನು, ಇವು 2 ಕ್ಲಾಸಸ್, ಯಾವುದು ಟೈಪ್ಸ್ ಆಫ್ ವರ್ಬ್ಸ್ ಮತ್ತು ಹೆಲ್ಪಿಂಗ್ ವರ್ಬ್ಸ್, ಇವುಗಳನ್ನು ನೀವು ಪದೇ ಪದೇ ನೋಡಿ ಅರ್ಥ ಮಾಡ್ಕೊರಿ. ಓಕೆನಾ? ಇದನ್ನು ಅರ್ಥ ಮಾಡ್ಕೊಂಡಿದ್ಮೇಲೆ ನೀವೇನು ಮಾಡ್ತೀರಿ, ಟೆನ್ಸಸ್ಗಳಲ್ಲಿ ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ಭಾಳ ಈಸಿಯಾಗಿ ನೀವು ಆ ಕೆಲಸವನ್ನು ಮಾಡ್ತೀರಿ ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾವು ಆಡ್ವರ್ಬ್ ಬಗ್ಗೆ ಡಿಸ್ಕಷನ್ ಮಾಡೋಣ. ರೈಟ್? ಎಸ್.